ಶೋಭಾಯಾತ್ರೆಗೆ ಡಿಜೆ ಬಳಸಬಾರ್ದಂತೆ. 11 ಇಯರ್ಸ್ ಇಂದ ಇಲ್ದಿರೋ ಪ್ರಾಬ್ಲಮ್ ಈಗ ಸಡನ್ ಆಗಿ ಎಲ್ಲಿಂದ ಬಂತು? ಅಂಡ್ ನಾಡಿದ್ ಪ್ರೋಗ್ರಾಮ್ ಇರುವಾಗ 20 ದಿನ ಮುಂಚೆ ಕೊಟ್ಟರು ಅರ್ಜಿಗೆ ಇವತ್ತು ರಿಪ್ಲೈ ಕೊಡ್ತಿರಲ್ಲ. 2 ದಿನ ಮುಂಚೆ ರಿಪ್ಲೈ ಕೊಟ್ರೆ ಏನಂತ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದಕ್ಕಾಗತ್ತೆ? ಆದ್ರೆ ಈ ಸರ್ತಿ ಪ್ರಥಮ ಬಾರಿಯಾಗಿ ನೀವು ಧ್ವನಿವರ್ಧಕವನ್ನ ಬಳಸಬಾರದು ಅನ್ನೋಂತ ಏನು ಷಡ್ಯಂತ್ರವನ್ನ ಇಲ್ಲಿನ ಏನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ನಿನ್ನೆ ಡಿಸಿ ಅವರು ಕೂಡ ಆರ್ಡರ್ ಮಾಡಿದ್ದಾರೆ. ನಿನ್ನೆ ಆರ್ಡರ್ ಮಾಡಿರ್ತಕ್ಕಂತ 29ನೇ ತಾರೀಕು ನಮ್ ಕಾರ್ಯಕ್ರಮ ಇದೆ. ಆದ್ರೆ ಡಿಸಿ ಅವರು ಆರ್ಡರ್ ಮಾಡಿರ್ತಕ್ಕಂಥದ್ದು 27ನೇ ತಾರೀಕು ಮಾಡಿದ್ದಾರೆ. ಕೇವಲ 2 ದಿನ ಇರೋವಾಗೇನೆ ಇವರು ಆರ್ಡರ್ ಮಾಡಿದ್ದಾರೆ. ನಾವು ಮನವಿ ಕೊಟ್ಟಿರ್ತಕ್ಕಂಥದ್ದು ಕಾರ್ಯಕ್ರಮಕ್ಕೆ ಅನುಮತಿ ಬೇಕು ಅಂತ ಕಳೆದ 20 ದಿನಗಳ ಹಿಂದೆನೆ ಕೊಟ್ಟಿದೀವಿ. ಆದ್ರೆ ಇವರು 2 ದಿನದಲ್ಲಿ ನಮ್ಗೆ ಈ ರೀತಿಯಾದಂತ ನೀವು ಬಳಸ್ಲಿಕ್ಕೆ ಸಾಧ್ಯ ಇಲ್ಲ, ಬಳಸಬಾರದು, ಬಳಸಿದ್ರೆ ನಾವು ಜಪ್ತಿ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ ಅಂತಕ್ಕಂತ ಒಂದು ರೆಸಲ್ಯೂಷನ್ ಅವರನ್ನ ಡಿಸಿ ಅವರು ಪಾಸ್ ಮಾಡಿರತಕ್ಕಂಥದ್ದು ನಮ್ಗೆ ಕೊಡ್ತಿದ್ದಾರೆ. ಹಿಂದೂಗಳ ಹಬ್ಬ ಇದು, ಹಿಂದೂಗಳಿಗೆ ಸಪೋರ್ಟ್ ಮಾಡ್ತಿಲ್ಲ. ಶೋಭಾಯಾತ್ರೆ ಯಾವಾಗ್ಲೂ ಯಾವ್ದು ತೊಂದರೆ ಇಲ್ಲದೆ ನಡೀತಾ ಇದೆಯಲ್ಲ, ಸಡನ್ ಆಗಿ ಇಲ್ಲಿಂದ ಬಂತು ಈ ಕಾಳಜಿ. ನಮ್ ದೊಡ್ಡಬಳ್ಳಾಪುರದಲ್ಲಿ ಮಾತ್ರ ಈ ತರ ಆಗ್ತಿದೆಯಾ ಇಲ್ಲ ಎಲ್ಲಾ ಕಡೆನೂ ಹಿಂಗಾಗ್ತಿದೆ? ನಂಗಂತೂ ಗೊತ್ತಾಗ್ತಿಲ್ಲ ಗುರು. ಅದು ನಮ್ ಹಿಂದೂಗಳ ಹಬ್ಬ ಅಂತ ಬಂದಾಗೇನೆ ನಮ್ಗೆ ಎಲ್ಲಾನು ನೆನಪಾಗೋದು, ಎಲ್ಲಾ ಕಾನೂನು ನೆನಪಾಗೋದು, ಎಲ್ಲಾ ಕಾಳಜಿಗಳು ಚೆನ್ನಾಗಿ ಉಟ್ಕೊಂಡ್ಬಿಡುತ್ತೆ. ಅದು ಹಿಂದೂಗಳ ಹಬ್ಬ ಆದಾಗ ಮಾತ್ರ.